ಭೀಮಸಮುದ್ರ ಶ್ರೀಶೈಲ ಎಜುಕೇಷನಲ್ ಟ್ರಸ್ಟ್ ಹಾಗೂ ಜಿಎಂ ಸಮೂಹ ಸಂಸ್ಥೆಗಳ ಸಹಯೋಗದಲ್ಲಿ ಜೂನ್ 27ರಂದು ಸಂಸ್ಥಾಪಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ಸುನಿಲ್ ಕುಮಾರ್ ಬಿಎಸ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10:30ಕ್ಕೆ ಜಿಎಂ ವಿಶ್ವವಿದ್ಯಾಲಯ ಆವರಣದಲ್ಲಿ ಭೀಮಸಮುದ್ರ ಶ್ರೀಶೈಲ ಎಜುಕೇಷನಲ್ ಟ್ರಸ್ಟ್ ಹಾಗೂ ಜಿಎಂ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ಜಿ ಮಲ್ಲಿಕಾರ್ಜುನಪ್ಪ ಅವರ 97ನೇ ಜನ್ಮ ದಿನಾಚರಣೆಯನ್ನು ಸಂಸ್ಥಾಪಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಶಿಲ್ಪಿ ನಾ ರೇವಣ್ಣ ಅವರಿಂದ ನಿರ್ಮಿಸಲಾದ 12 ಅಡಿ ಎತ್ತರದ ಜಿ ಮಲ್ಲಿಕಾರ್ಜುನಪ್ಪ ಅವರ ಭವ್ಯ ಪ್ರತಿಮೆಯನ್ನು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಅನಾವರಣಗೊಳಿಸಲಿದ್ದಾರೆ ಎಂದರು. ಮಾಜಿ ಸಚಿವ ಡಾಕ್ಟರ್ ಮುರುಗೇಶ್ ಆರ್ ನಿರಾಣಿ ಅವರು ಸಂಸ್ಥಾಪಕರ ಜೀವನ ಗಾಥೆಯನ್ನು ಬಿಂಬಿಸುವ ನಾಮಫಲಕಗಳ ಪ್ರದರ್ಶನವನ್ನು ಉದ್ಘಾಟಿಸಲಿದ್ದಾರೆ. ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಶಿವಕುಮಾರ್ ಸಿ ಉದಾಸಿ ಅವರು ಅತ್ಯುತ್ತಮ ಶಿಕ್ಷಕರಿಗೆ ಎಕ್ಸಲೆನ್ಸ್ ಅವಾರ್ಡ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಡಾಕ್ಟರ್ ಜಿಎಂ ಸಿದ್ದೇಶ್ವರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಶ್ರೀಶೈಲ ಎಜುಕೇಷನಲ್ ಟ್ರಸ್ಟ್ ಅಧ್ಯಕ್ಷ ಜಿಎಂ ಪ್ರಸನ್ನಕುಮಾರ್ ಹಾಗೂ ವಿಶ್ವವಿದ್ಯಾಲಯದ ಕುಲಾಧಿಪತಿ ಜಿಎಂ ಲಿಂಗರಾಜು ಪಿಎಚ್ಡಿ ಪದವೀಧರರು ಹಾಗೂ ಗಣ್ಯರನ್ನು ಸನ್ಮಾನಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ ವಿಭಾಗದ ಡೀನ್ ಡಾಕ್ಟರ್ ಟಿಎಂ ವೀರಗಂಗಾಧರ್ ಸ್ವಾಮಿ, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ನಿರ್ದೇಶಕ ಡಾಕ್ಟರ್ ಪ್ರವೀಣ್ ಜೆ ಹಾಗೂ ಪಿಆರ್ಒ ವಸಂತ್ ಇದ್ದರು. ಈ ಬಾರಿ ನಾವು ಒಂದು ಶ್ರೀಯುತ ಜಿ ಮಲ್ಲಿಕಾರ್ಜುನಪ್ಪನವರ 97ನೇ ಒಂದು ಜನ್ಮದಿನದಂದು ಒಂದು ದೊಡ್ಡ ಕಾರ್ಯಕ್ರಮವನ್ನೇ ಹಮ್ಮಿಕೊಂಡಿದ್ದೀವಿ. ಅವರು ಇವತ್ತಿಗೆ ಇದ್ದಿದ್ದರೆ 97ನೇ ಬರ್ಡೇ ನಾವು ಸೆಲೆಬ್ರೇಟ್ ಮಾಡಬೇಕಿತ್ತು. ಆದರೂ ಕೂಡ ಅವರ ನೆನಪಿನ ಅರ್ಥ ನಾವು ಒಂದು ಫೌಂಡರ್ಸ್ ಡೇ ಅಂದರೆ ಸಂಸ್ಥಾಪಕರ ದಿನ ಅಂತೇಳಿ ಆಚರಣೆ ಮಾಡ್ತೇವೆ. ಇದು ತುಂಬ ಒಂದು ವಿಶೇಷವಾದ ದಿನ ನಮ್ಮ ಕ್ಯಾಂಪಸ್ನಲ್ಲಿ. ಈ ಸರಿಯ ಒಂದು ಪ್ರಮುಖ ವಿಶೇಷತೆ ಏನು ಅಂದರೆ, ಅವರ ಒಂದು ಸ್ಮಾರಕವನ್ನು ಸುಮಾರು 12 ಅಡಿ ಎತ್ತರದ ಪಂಚಲೋಹದ ಸ್ಮಾರಕವನ್ನು ನಾವು ಪ್ರತಿಷ್ಠಾಪಿಸ್ತಾ ಇದ್ದೇವೆ. ಅದರ ಜೊತೆಗೆ ಅವರದು ಒಂದು ಗ್ಯಾಲರಿ ಅಂದರೆ ಅವರ ಒಂದು ಜೀವನ ಸ್ಮರಣೆಯ ಒಂದು ಗ್ಯಾಲರಿ ಕೂಡ ನಾವು ವಿಶೇಷವಾಗಿ ತೆರೀತಾ ಇದ್ದೇವೆ. ಸೊ ಅಲ್ಲಿ ಬರೋ ಎಲ್ಲ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರಿಗೆ ಅವ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ. ಇದ್ರ ಜೊತೆಗೆ ನಮ್ಮದು ಒಂದು ಶಿಕ್ಷಣ ಸಂಸ್ಥೆ ಆಗಿರೋದ್ರಿಂದ ನಮ್ಮಲ್ಲಿರೋ ಟೀಚರ್ಸ್ಗೆ ನಾವು ಪ್ರತಿ ವರ್ಷ ಒಂದು ಬೆಸ್ಟ್ ಟೀಚರ್ ಅವಾರ್ಡ್ಸ್ ಅಂತೇಳಿ ನಾವು ಅನೌನ್ಸ್ ಮಾಡ್ತೇವೆ. ಅದನ್ನು ಕೂಡ ನಾವು ಈ ಸರಿ ಹಮ್ಮಿಕೊಂಡಿದ್ದೇವೆ. ಈ 3 ಕಾರ್ಯಕ್ರಮಗಳು ಬರುವ ಶನಿವಾರ 27 ಜೂನ್ 2026ರಂದು ನಡೆಯಲಿದೆ. ಬೆಳಗ್ಗೆ 11 ಗಂಟೆ ಅಂತ ಅಂದ್ಕೊಂಡಿದ್ವಿ, ಆದರೆ ಸಚಿವರ ಒಂದು ಬೇರೆ ಕಾರ್ಯಕ್ರಮಕ್ಕೋಸ್ಕರ ಒಂದು ಅರ್ಧ ಗಂಟೆ ನಾವು ಪ್ರೀಪೋನ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಅದರಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಳ್ಳಿ, 10:30 ಅಂತೇಳಿ ಇದು ಮಾಡ್ಕೊಳ್ಳಿ. ಯಾಕೆಂದರೆ ನಮಗೆ ಇವತ್ತು ಬೆಳಗ್ಗೆ ಅವರದ್ದು ಒಂದು ಇದು ಬಂತು ರಿಪೋರ್ಟು, ಹಾಗಾಗಿ ಈ ಒಂದು ಸಣ್ಣ ಕರೆಕ್ಷನ್ ಒಂದು ಮಾಡ್ಕೋಬೇಕಾಗಿದೆ ಅಂತೇಳಿ. ಇನ್ನು ಈ ಕಾರ್ಯಕ್ರಮಕ್ಕೆ ಮೂಲತಃವಾಗಿ ನಮ್ಮ ದಾವಣಗೆರೆ ಹಾಲಿ ವಾಸಿಯಾದಂಥ ಶ್ರೀ ರೇವಣ್ಣ ಅನ್ನೋರು ಶಿಲ್ಪಕಾರ ಕೂಡ. ಇವರು ಈ ಸ್ಟ್ಯಾಚ್ಯೂನ ನಮ್ಮ ಶ್ರೀ ಜೀವಿತ ಮಲ್ಲಿಕಾರ್ಜುನಪ್ಪರ ಸ್ಟ್ಯಾಚ್ಯೂವನ್ನು ರಚಿಸಿದ್ದಾರೆ. ಅವರ ಒಂದು ಶಿಲ್ಪಕಲೆಯಲ್ಲಿ ಅದು ಪ್ರತಿಭೆ ಮೂಡಿ ಬಂದಿದೆ. ಇದ್ರ ಜೊತೆಗೆ ಈ ಒಂದು ಸ್ಟ್ಯಾಚ್ಯೂನ ಅನಾವರಣ ಮಾಡೋದು ಅಥವಾ ನಾವೇನು ಸ್ಥಾಪನೆ ಮಾಡೋದು ಅಂತೀವಲ್ಲ, ಇದಕ್ಕೆ ನಾವು ವಿಶೇಷವಾಗಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಸಚಿವರಾದಂಥ ಶ್ರೀಯುತ ವಿ ಸೋಮಣ್ಣನವರು ಅನಾವರಣ ಮಾಡಲಿದ್ದಾರೆ. ಇದು ಬೆಳಗ್ಗೆ 10:00 ಜರುಗ್ತದೆ. ತದನಂತರ ಗೌರವಾನ್ವಿತ ಮಾಜಿ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದಂಥ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಅವರ ಸಂಸ್ಥಾಪಕರ ಜೀವಗಾಥೆಯನ್ನು ಬಿಂಬಿಸುವ ಭವ್ಯ ನಾಮಫಲಕಗಳ ಪ್ರದರ್ಶನ ಮಾಡ್ತಾರೆ. ಅಂದರೆ ನಾನೇನು ಹೇಳಿದ್ನಲ್ಲ ಗ್ಯಾಲರಿ, ಅದನ್ನು ಅವರು ಇನಾಗ್ರೇಟ್ ಮಾಡ್ತಾರೆ. ತದನಂತರ ಒಂದು ಆಡಿಟೋರಿಯಮಲ್ಲಿ ಇಂಡೋರ್ ಫಂಕ್ಷನ್ ನಡೀತದೆ. ಅಲ್ಲಿ ವಿ ಸೋಮಣ್ಣನವರು ಕೂಡ ಎಲ್ಲರನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಅದರ ನಂತರ ನಮ್ಮ ಡಾಕ್ಟರ್ ಮುರುಗೇಶ್ ನಿರಾಣಿಯವರು ಮಾತಾಡ್ತಾರೆ.